ಬಹುಶಃ ನನ್ನ ಜೀವನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಅಂತ ಅಂದರೆ, ಬಹುಶಃ ನನ್ನ ಫ್ಯಾಮಿಲಿ ಜೊತೆ ನಾನು ಖುಷಿಯಾಗಿ ಜೀವಿಸಿದ್ದಿದ್ರೆ, ಬಹುಶಃ ನನ್ನ ಫ್ರೆಂಡ್ಸ್ ಜೊತೆ ನಾನು ಆರಾಮವಾಗಿ ಮಾತಾಡ್ಕೊಂಡಿದ್ದಿದ್ರೆ, ಬಹುಶಃ ಈ ಜೀವನ ತುಂಬಾ ಬೆಲೆ ಬಾಳುವಂಥದ್ದು, ಸುಂದರವಾಗಿ ಇರುವಂಥದ್ದು, ಅಷ್ಟೇ ನಾಜೂಕಾಗಿ ಇರುವಂಥದ್ದು ಅಂತ ಅರ್ಥ ಮಾಡಿಕೊಂಡಿದ್ದಿದ್ರೆ, ನನ್ನ ಕನಸುಗಳನ್ನು ಸಾಕಾರ ಮಾಡೋ ಹೋರಾಟದಲ್ಲಿ ನಾನು ಇಷ್ಟು ಬೇಗ ಸೋಲ್ಬಾರ್ದಾಗಿತ್ತು. ಈ ರೀತಿ ಯೋಚಿಸುವಂತಹ ದಿನ ಬಂದೇ ಬರುತ್ತೆ. ಆ ದಿನ ಬಂದಾಗ ನಿಮ್ಮ ಎಲ್ಲ ಜೀವನ ನಿಮ್ಮ ಕಣ್ಮುಂದೆನೇ ಹೊರಟೋಗ್ಬಿಟ್ಟಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿರೋ ಬೆಡ್ಡಲ್ಲಿ ನಿಮ್ಮ ಆಯಸ್ನ ಎಣಿಸ್ತಾ ಮಲ್ಕೊಂಡೋದಾಗ ಈ ರೀತಿ ನೀವು ಖಂಡಿತ ಯೋಚನೆ ಮಾಡ್ತೀರಾ, ಜೀವನದಲ್ಲಿ ಏನಾದರೂ ಸ್ಪೆಷಲ್ ಇತ್ತಾ, ಒಂದು 4 ಜನ ನನ್ನನ್ನು ನೆನಪಲ್ಲಿಟ್ಕೊಳ್ಳುವಂತಹ ಕೆಲಸ ನಾನೇನಾದರೂ ಮಾಡಿದ್ನಾ, ನನ್ನೆಲ್ರಿಗೂ ಇಷ್ಟ ಆಗ್ತಾ ಇದ್ನೋ ಅಥವಾ ಎಲ್ಲರೂ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ರ. ಆ ದಿನ ನೀವು ದುಡ್ಡುಗೋಸ್ಕರ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ, ನಿಮ್ಮ ಹೇರ್ ಸ್ಟೈಲ್ಗೋಸ್ಕರ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ, ನಿಮ್ಮ ಫೇವ್ರೆಟ್ TV ಶೋಗೋಸ್ಕರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಿಮ್ಮ IPL ಟೀಮ್ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಂದು ಕ್ಷಣನೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಜನ ನಿಮಗೆ ಏನು ಹೇಳ್ತಾ ಇದ್ರು ಮತ್ತು ಯಾವ ರೀತಿ ನಿಮ್ಮನ್ನು ಜಡ್ಜ್ ಮಾಡ್ತಾ ಇದ್ರು ಅಂತ. ಇದಕ್ಕಿಂತ ಮುಂಚೆ, ನಿಮ್ಮ ಆಯಸ್ಸು ಮುಗಿಯೋದಕ್ಕಿಂತ ಮುಂಚೆ ಇವೆಲ್ಲವನ್ನ ಬದಲಾಯಿಸಬಹುದು. ಇವತ್ತೇ ಬದಲಾಯಿಸಬಹುದು, ಹಿಂದೆ ಬದಲಾಯಿಸಬಹುದು. ಈ ಜೀವನ ನಿಮ್ಮದೇ ಅಂತ ಅಂದಮೇಲೆ ಪ್ರೂವ್ ಮಾಡಿ ತೋರಿಸಿ. ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಬೇಕು ಅಂತಾನೆ ಬದುಕ್ತಾ ಇದ್ದಾರೆ ಹೊರತು ಬದುಕಬೇಕು ಅಂತ ಯಾರೂ ಬದುಕ್ತಾ ಇಲ್ಲ. ಆದರೆ ನೀವು ಎಲ್ಲರ ಥರ ಸಾಯ್ಬೇಕು ಅಂತ ಜೀವಿಸಕ್ಕೆ ಹೋಗಬೇಡಿ. ನೀವೇನು, ನಿಮ್ಮ ಗುರಿ ಏನು, ನೀವೇನು ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ಗೊತ್ತು ಅಂತ ಅಂದಮೇಲೆ ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹತ್ರ ಕೇವಲ ಇರೋದು ಒಂದೇ ಒಂದು ಚಾನ್ಸು, ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಜೀವನ ನೀವು ಪಡ್ಕೊಳ್ಳೋಕ್ಕೆ ಏನು ಶ್ರಮ ಬೇಕು, ಎಷ್ಟು ಶ್ರಮ ಬೇಕು, ನಿಮ್ಮೆಲ್ಲ ಎನರ್ಜಿಯನ್ನು ಯೂಸ್ ಮಾಡಿ ಪಟ್ಕೊಂಡ್ಬಿಡಿ. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಾಳೆ ಬಗ್ಗೆ ಮಾಡುವಂಥ ಚಿಂತೆ ನಮ್ಮ ನಾಳೆನ ಬದಲಾಯಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತಿನ ಸಂತೋಷವನ್ನು ಕಿತ್ಕೊಂಡು ಹೊರಟೋಗುತ್ತೆ. ಜೀವನದಲ್ಲಿ ಬರುವ ಯಾವುದೇ ಪುಟಗಳನ್ನು ಖಾಲಿ ಬಿಡೋಕೆ ಹೋಗಬೇಡಿ. ಮೇಕ್ ಶೋರ್ ದ್ಯಾಟ್ ಶುಡ್ ಬಿ ಫುಲ್ ಆಫ್ ಲೈಫ್, ಫುಲ್ ಆಫ್ ಲಿವಿಂಗ್ ಅಂತ ಹೇಳ್ತಾ, ನಿಮ್ಮ ಪ್ರತಿದಿನ ಇದು ನಿಮ್ಮ ಕೊನೆ ದಿನನೇ ಅಂತಲೇ ಜೀವಿಸಿ. ಯಾರಿಗೊತ್ತು ನಿಜವಾಗ್ಲೂ ಇದು ನಿಮ್ಮ ಕೊನೆ ದಿನನೇ ಆಗಿರ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ TV ಕನ್ನಡ ಸೈನಿಂಗ್ ಆಫ್.